ಅದೇನಿಲ್ಲ ನೈನಿ, ಅಮ್ಮನ ಆತ್ಮ ಇಲ್ಲಿಗೆ ಬಂದಾಗ ಪುನರ್ಜನ್ಮ ಪಡ್ಕೊಂಡಾಗಿದ್ದ ಶರೀರ ನಿದ್ರಾವಸ್ಥೆಯಲ್ಲಿರುತ್ತೆ. ಆಗ ಅಮ್ಮ ಇಲ್ಲಿಗೆ ಬರೋ ಅಂತ ಅವಕಾಶ ಇರುತ್ತೆ. ಯಜಮಾನ್ರೆ, ಹಾಗಾದ್ರೆ ನೈನಮ್ಮ, ನೀನ್ ಕೇಳೋ ಪ್ರಶ್ನೆಗಳಿಗೆ ನಮಗದು ಉತ್ತರ ಕೊಟ್ಟು ಸಾಕಾಗಿ ಹೋಗ್ಬಿಟ್ಟಿದೆ. ಮೊದ್ಲು ಈ ತಾಯ್ತಗಳು ಬೇಕಾ ಬೇಡವಾ ಅದನ್ನ ಹೇಳೋ. ಇರ್ಲಿ ಬಿಡಿ ಅಂತ ನಾನೇ ಹೇಳಿದ್ನಲ್ಲ ಚಿಕ್ಕಪ್ಪ. ಯಾಕೆ ನೈನಿ 4 ಜನಕ್ಕೂ ತಾಯ್ತ ಕಟ್ಸೋ ಬದಲು ಗಾಯತ್ರಿ ಪುಟ್ಟಿ ಒಬ್ಳ ಕತ್ತಿಗೆ ಮಾತ್ರ ಕಟ್ಟಿದ್ರೆ ಸರಿ ಹೋಗ್ತಿತ್ತಲ್ವಾ? ಹಾಗಂದ್ರೇನಕ್ಕ? ಅದ್ಕೆ ನೀವೇನ್ ಹೇಳ್ತಾ ಇದ್ದೀರಾ? ಬಿ ಕೂಲ್, ನಾನು ಕ್ಲಾರಿಟಿಯಿಂದಾನೇ ಹೇಳ್ತಿರೋದು. ದೊಡ್ಡತ್ತೆ ಗಾಯತ್ರಿ ಪುಟ್ಟಿ ದೇಹಕ್ಕೆ ಪ್ರವೇಶಿಸ್ತಾರೆ, ಅದಂತೂ ಫಿಕ್ಸು. ಹಾಗಂದ್ರೆ ಏನಮ್ಮ? ಇವಳು ಗಾಯತ್ರಿ ದೇವಿ ಅಲ್ವಾ, ಅದಕ್ಕೆ. ಅದ್ಗೆ ಯಾ ಅಕ್ಕ, ಎಸ್ ನೈನಿ, ಇವಳು ಗಾಯತ್ರಿ ದೇವಿ ಅಂತ ಹೆಸರಿಟ್ಕೊಂಡಿರೋದ್ರಿಂದ ದೊಡ್ಡತ್ತೆ ಈ ಪುಟ್ಟ ಗಾಯತ್ರಿ ಮೇಲೆನೆ ಬಂದು ಸೇರ್ಕೋತಾರೆ. ನನ್ ಮಗ ಬದ್ರಿ ದೇಹಕ್ಕೆ ಬಂದ್ ಸೇರ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಹಾಗೇನಾದ್ರೂ ಆದ್ರೆ ಮಜಾನೇ ಇರಲ್ಲ ಬಿಡು. ಅಂದ್ರೆ ಗಾಯತ್ರಿ ಪುಟ್ಟಿನೇ ಅಮ್ಮವ್ರು ಎಲ್ಲಿದ್ದಾರೆ ಅಂತ ತೋರಿಸ್ಬೇಕು ಅಂತ ನೀನ್ ಹೇಳ್ತಿದ್ಯಾ? ಎಸ್. ಇವ್ರ ತಾಯ್ತನೆಲ್ಲ ತೆಗೆದು ಗಾಯತ್ರಿ ಪುಟ್ಟಿ ಕತ್ತಲ್ ಮಾತ್ರ ಇರಕ್ ಬಿಡೋಣ ಅಕ್ಕ. ನೈನಿ, ನೀನು ಆತರ ಪಡಬೇಡ. ನೀನು ಹೋಗಿ ಬ್ರೌನ್ ಕಲರ್ ಫೈಲ್ ತಗೊಂಡ್ ಬಾ, ಸ್ವಲ್ಪ ಅರ್ಜೆಂಟ್ ಇದೆ. ಸರಿ ಯಜಮಾನ್ರೆ. ಏನಮ್ಮ ನೀನು ಹಾಗೆ ಹೇಳ್ತೀಯ? ಅದ್ಗೆ ನೀವು ಕೊಡೋ ಟೆನ್ಷನ್ಗೆ ನನ್ನ ಜೀವ ಹೋಗೋವಾಗುತ್ತೆ. ರಿಲ್ಯಾಕ್ಸ್. ಗಾಯತ್ರಿ ಪುಟ್ಟಿ ಮೇಲೆ ದೊಡ್ಡತ್ತೆ ಏನಾದ್ರೂ ಬಂದ್ರೆ ಮತ್ತೆ ಗಾಯತ್ರಿ ಅತ್ತೆನ ತೋರ್ಸೋದ್ ಕಷ್ಟ ಅಲ್ವಾ? ಅದೇ ಉಲುಚಿನೋ ಗಾನವಿ ಮೇಲೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಲಾಜಿಕ್ಕೆ ಮಾವ. ನನಗೆ ಡೀಲ್ ಇಷ್ಟ ಆಗಲಿಲ್ಲ ಅಂದರೆ ಅದ್ರ ಬಗ್ಗೆ ಮೀಟಿಂಗ್ ನಾನು ಇಟ್ಕೊಳ್ಳಲ್ಲ. 2 ದಿನ ಆದಮೇಲೆ ಏನು ವಿಷಯ ಅಂತ ಹೇಳ್ತೀನಿ, ಆಗ ಭೇಟಿ ಆಗೋಣ. ಏನಕ್ಕ ಹಾಗೆ ನೋಡ್ತಿದ್ಯಾ? ನೀನ್ ಬದುಕಿದ್ದಾಗ ನಿನ್ ಮುಂದೆ ನಿಂತ್ಕೊಂಡು ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಅಂತ ಧೈರ್ಯನೇ ಇರಲಿಲ್ಲ ನನಗೆ. ಈಗ ನಿನ್ ಫೋಟೋ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ದೀನಿ ಅಂತ ಫೀಲ್ ಆಗ್ತಿದ್ಯಾ? ಏನ್ ಪರವಾಗಿಲ್ಲ, ನೀನ್ ಎಷ್ಟು ಫೀಲ್ ಮಾಡ್ಕೋತೀಯೋ ನನಗಷ್ಟೇ ಖುಷಿ ಆಗತ್ತೆ. ಯಾಕಂದ್ರೆ ನಿನಗ್ ಮೈ ಮುರಿದು ಆತ್ಮರೂಪದಲ್ಲಿರೋ ನೀನು ಯಾವುದಾದ್ರೂ ಮಗು ದೇಹನ ಆವರಿಸ್ಕೋತೀಯ ಅಂತ ಗಂಟೆ ಅಮ್ಮ ಹೇಳಿದಾಳೆ. ಮಕ್ಕಳ ಕತ್ತಿಗೆ ನಾನ್ ಕಟ್ಟಿದ ದಾರ ಅರ್ಧ ಕಟ್ಟಾಗಿ ಕೆಳಗೇನಾದ್ರೂ ಬಿದ್ದಿದ್ರೆ ಆಗ ನೀನು ಆ ಶರೀರದೊಳಗಡೆ ಹೋಗಿದೀಯಾ ಅಂತ ನನಗ್ ಗೊತ್ತಾಗತ್ತೆ. ಆಮೇಲೆ ಏನ್ ಮಾಡ್ಬೇಕು ಅಂತ ನನಗ್ ಕ್ಲಾರಿಟಿ ಇದೆ.
ಇದೇನು ಈ ತಾಯ್ತ ನನ್ನ ಕತ್ತಿಗೆ ಬಿದ್ಬಿಡ್ತು ಆದರೆ ಅಪ್ಪಿ ತಪ್ಪಿ ಗಾಯತ್ರಿ ಅಕ್ಕನ ಆತ್ಮ ನನ್ನ ಶರೀರಕ್ಕೆ ಪ್ರವೇಶ ಮಾಡುತ್ತಾ ಹೇಗೆ? ಯಾರದು? ಯಾರು? ಯಾರದು? 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 ಯಾರು? ಯಾರದು? ಯಾರು? ಯಾರದು? ಅಯ್ಯೋ ವಲ್ಲಭ! 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 ಅಮ್ಮ! ವಲ್ಲಭ! ವಲ್ಲಭ ಎಲ್ಲಿದ್ಯಾ? ವಲ್ಲಭ! ವಿಕ್ರಾಂತ್! ವಿಕ್ರಾಂತ್! ವಲ್ಲಭ! ವಿಕ್ರಾಂತ್! ವಿಕ್ರಾಂತ್! ಎಲ್ಲಿದ್ದೀರೋ? ವಿಕ್ರಾಂತ್! ವಲ್ಲಭ! ವಿಕ್ರಾಂತ್! ವಿಕ್ರಾಂತ್! ಅತ್ತೆ! ವಲ್ಲಭ! ಯಾರಾದ್ರೂ ಬೇಗ ಬಿಚ್ಚಿ. ಮಾಮ್ ಮಾಮ್ ಏನಾಯ್ತು ಮಾಮ್? ಈ ಕಡೆ ತಿರುಗಿ ಮಾಮ್, ಈ ಕಡೆ ತಿರುಗಿ. ಹೇಗೋ? ಹಗ್ಗ ಬಿಚ್ಚಬೇಕಲ್ವಾ? ಗಂಟು ಬಿಚ್ಚಿ. ಅಮ್ಮ! ವಲ್ಲಭ! ತೆಗಿಯೋ ಮೆತ್ತಿಗೆ. ಏಯ್ ಮೆತ್ತಿಗೆ. ಹಗ್ಗ ಬಿಚ್ಚಬೇಕು ತಾನೆ? ಬಿಚ್ಚಬೇಕು ಅಂದ್ರೆ ತಿರುಗಿಸ್ಬೇಕು. ಅಮ್ಮ! ವಲ್ಲಭ, ಸ್ವಲ್ಪ ನಿಧಾನ. ಮಾಮ್ ಸ್ವಲ್ಪ ತಡ್ಕೊಳ್ಳಿ. ಹಗ್ಗ ಬಿಚ್ಚೋ ತರ ಇಲ್ಲ ಕಣೋ, ನನ್ ಪ್ರಾಣನೇ ತೆಗಿತೀರಾ ಅನ್ಸುತ್ತೆ. ನಮ್ಗೆಲ್ಲ ಅದೃಷ್ಟ. ಸುಮ್ನಿರಿ ನೀವು. ಹೇಳಿರಿ ಹೇಳಿರಿ. ಮಾಮ್ ನಿಧಾನ. ಎದ್ದೇಳಿ. ಎದ್ದೇಳಿ ಮಾಮ್, ನಿಧಾನ ಅಕ್ಕ. ನಿಧಾನ. ಏನಾಯ್ತತ್ಗೆ? ನಿನ್ ಚಪ್ಪಲಿ ಕೂಡ ಅಲ್ಲೇ ಬಿಟ್ಬಿಟ್ಟಿದ್ಯಾ? ಅದ್ರ ಮೇಲೆ ಬಿದ್ದಿದ್ದಾಳ ಕಣೆ ಅಕ್ಕ. ಮಾಮ್ ನಿಮ್ಮನ್ ಕೇಳಿದ್ರೆ ದೊಡ್ಡಮ್ಮನ ಫೋಟೋ ಯಾಕೆ ನೋಡ್ತಾ ಇದ್ದೀರಾ? ಅವರೇ ಕಣೋ ಹೀಗೆಲ್ಲ ಮಾಡಿದ್ದು. ತಿಲೋತ್ತಮ ಅತ್ತೆಗೆ ಗಾಯತ್ರಿ ಅತ್ತೆನೇ ಈ ತರ ಮಾಡಿರ್ಬೋದು ಅಂತ ಗೊತ್ತಾಗೋಯ್ತಾ? ಅಮ್ಮೋರು ನಿಮ್ಮನ್ನ ಹೀಗೆ ಕಟ್ಟ ಹಾಕದ್ರ? ಹಗ್ಗ ಕಟ್ಟಿದ ಬಗ್ಗೆ ಆಮೇಲೆ ಕೇಳಿ ಎತ್ಗೆ. ಮೊದಲು ಅಮ್ಮನ ಕುತ್ತಿಗೆ ತಾಯ್ತ ಕಟ್ಟಿದ್ ಯಾರು ಅಂತ ತಿಳ್ಕೊಳ್ಳಿ. ತಾಯ್ತಾ? ಹೌದೇ, ಅಕ್ಕ ತಂದು ಕೊಟ್ಟಿರೋ ತಾಯ್ತ ತರಾನೇ ಇದೆ ಅಲ್ವಾ ಅಕ್ಕ? ಅದೇ ಅದೇ. ಮಾಮ್, ತಾಯ್ತಾನ ಮಕ್ಕಳು ಕಟ್ಟಿದ್ ನೀವು ನಮ್ಮಮ್ಮನ ಆತ್ಮ ನಿಮ್ಮೊಳಗಡೆ ಬರಬೇಕು ಅಂತ ಅನ್ಕೋತಾ ಇದ್ದೀರಾ? ಇಲ್ಲ, ಹಾಗಾಗಲ್ಲ. ಹಾಗಾದ್ರೆ ನಿಮ್ಮಮ್ಮನ ಪ್ರಾಣ ಹೋಗುತ್ತೆ. ಕರೆಕ್ಟ್. ಏಯ್, ನೀನ್ ಆ ಕಡೆ ವಾಲ್ಕೋತಿದ್ಯಲ್ಲೋ? ಹಾಗೆ ನಡೆದ್ರೆ
ದೊಡ್ಡಮ್ಮ ಅಮ್ಮನ ಪ್ರಾಣ ತೆಗಿತಾರಂತೋ. ಅದೇ ಅಲ್ವಾ ನಡಿಬೇಕಾಗಿರೋದು. ಅಯ್ಯೋ ಏನೇ ಹಾಗೆ ಹೇಳ್ತಿದ್ಯಾ? ಆತ್ಮನ ಅರೆಸ್ಟ್ ಮಾಡಕ್ಕಾಗಲ್ಲ ಅನ್ನೋದು ಇವ್ರ ಉದ್ದೇಶ. ರಕ್ತ ಗುಹೆಯಲ್ಲಿ ರಕ್ತಪುಂಜ ಅನ್ನೋ ಮಂತ್ರವಾದಿನ ಕೊಂದ್ಬಿಟ್ ಬಂದಿದ್ದಾರೆ. ಇವಾಗ ಮನೆಯವರಲ್ಲಿ ಯಾರೇ ಇಷ್ಟ ಆಗದೆ ಇದ್ರು ಅವ್ರ ಕತೆಯನ್ನು ಮುಗಿಸಿ ಕಾಣಿಸ್ತಿರೋ ದೊಡ್ಡತ್ತೆ ಆತ್ಮ ಕೆಲ್ಸನೇ ಇದು ಅಂತ ಜಾರ್ಕೊಳ್ಳೋದಿಕ್ಕೆ ಹೀಗ್ ಮಾಡ್ತಿದ್ದಾರೆ ಅಂತ ಅನ್ಸತ್ತೆ. ಪ್ರಾಣ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಹೇಳಕ್ಕಾಗಲ್ಲ ಬಾವಾ. ನಮ್ ಟೈಮ್ ಸರಿಯಿಲ್ಲ ಅಂದ್ರೆ ತಲೆ ಮೇಲೆ ಒಂದ್ ಸಣ್ಣ ಎಲೆ ಬಿದ್ರು ಮರನೇ ಬಿತ್ತು ಅಂತ ಪ್ರಾಣ ಹೋಗ್ಬಿಡ್ಬೋದು. ಟೈಮ್ ವಿಷಯ ಹಾಗಿರ್ಲಿ, ಮಗುನೇ ಹೀಗ್ ಮಾಡಿರ್ಬೇಕು. ಯಾವ ಮಗು ಅತ್ತೆ? ಮೇಲಿಂದ ತಾಯ್ತಾ ಬಿತ್ತು, ಮೇಲಿಂದಾನೇ ಈ ಹಗ್ಗನೂ ಬಂದಿತ್ತು. ಅಷ್ಟರಲ್ಲಿ ನಾನು ಮೇಲಕ್ಕೆ ನೋಡಿದಾಗ ಅಲ್ಲಿ ಗಾಯತ್ರಿ ಇದ್ದಂಗೆ ಕಾಣಿಸ್ತು. ನಿಮಗ ಅನಿಸ್ತೋ ಅಥವಾ ನೋಡಿದ್ರೋ? ಡೌಟ್. ಮಾಮ್, ಚಿಕ್ಕ ಮಗು ಮೇಲೆ ಯಾಕೆ ಮಾಮ್ ನಿಮ್ಗೆ ಅನುಮಾನ? ಈಗಂತಲ್ಲ ಬ್ರೋ, ಗಾಯತ್ರಿ ಪುಟ್ಟಿ ಮನೆಗೆ ಬಂದಾಗಿಂದನೂ ಅವಳು ಕಂಡ್ರೆ ಅಮ್ಮಂಗಾಗಲ್ಲ. ಅಮ್ಮ ಅವ್ರ ಹೆಸರಿಲ್ದೆ ಬೇರೆ ಹೆಸರಿದ್ದಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ, ಮೊದಲು ನಮ್ಮ ಮಾಮ್ಗೆ ಅವ್ರ ಮೇಲೆ ಅವ್ರಿಗೆ ಯಾಕೆ ಅನುಮಾನ ಬಂತು ಅಂತ ತಿಳ್ಕೊಳ್ಳಿ. ನೋಡ್ದಾಗಿದೆ ಅಂತ ಹೇಳಿದ್ದಲ್ವಾ? ಹಾಗಿದೆ ಹೀಗಿದೆ ಅಂತ ಹೇಳಬಾರ್ದೆ. ನೋಡಿದ್ರೆ ನೋಡಿದೀನಿ ಅಂತ ಹೇಳಬೇಕು, ಇಲ್ಲಾಂದ್ರೆ ಇಲ್ಲ. ನೋಡಿದ್ರೆ ಮಾತ್ರ ಏನಂತೆ ಚಿಕ್ಕಪ್ಪ? ತಾಯ್ತಾ ಮಾತ್ರ ಇವ್ರ ಕತ್ತಿಗೆ ಬಿದ್ದಿದೆ ಅಂದ್ರೆ ನಾವ್ ನಂಬೋದಿತ್ತು. ಇಷ್ಟು ದೊಡ್ಡ ಹಗ್ಗನ ಹೇಗ್ ಕಟ್ತಾಳೆ? ಗಾಯತ್ರಕ್ಕ ಆಗಿದ್ರೆ ಕಟ್ತಾಳೆ. ಅಂದ್ರೆ ಏನು ಸರಿಗ್ ಹೇಳ್ಬೇಕಲ್ವಾ ಅತ್ತೆ ನೀವು? ನಾನು ಅನ್ಕೊಂಡ ಹಾಗೆ ಈ ಮನೇಲಿರೋ ಚಿಕ್ಕ ಮಕ್ಕಳಲ್ಲಿ ಯಾವ್ದಾದ್ರೂ ಒಂದು ಮಗುವಿನ ದೇಹದಲ್ಲಿ ಗಾಯತ್ರಕ್ಕ ಆಶ್ರಯ ಪಡಿತಾಳೆ. ಆಗ ಆ ಚಿಕ್ಕ ಮಗು ಕತ್ತಲ್ಲಿ ನಾನ್ ಕಟ್ಟಿರೋ ತಾಯ್ತಾ ಇರಲ್ಲ. ಅರ್ಥ ಆಯ್ತಾ? ಆ ತಾಯ್ತ ಒಂದ್ ವೇಳೆ ಗಾಯತ್ರಿ ಪಾಪ ಕುತ್ಕಲಿಲ್ಲ ಅಂತಂದ್ರೆ ದೊಡ್ಡಮ್ಮ ಆ ಮಗು ದೇಹದ ಮೇಲೆ ಬಂದಿದ್ದಾರೆ ಅಂತ ಅರ್ಥ. ಓಹೋ, ಗಾಯತ್ರಿ ಪುಟ್ಟಿ ತಾಯ್ತಾ ಅಮ್ಮನ ಕತ್ತಲ್ಲಿದೆ ಅಂತ ಆಯ್ತು. ಈಗ ಗಾಯತ್ರಿ ಕತ್ತಲ್ಲಿ ತಾಯ್ತಾ ಇಲ್ಲ ಅಂತಂದ್ರೆ ದೊಡ್ಡಮ್ಮನ ಆತ್ಮ ಮಗು ಒಳಗ್ ಸೇರ್ಕೊಂಡು ಮಾಮ್ಗೆ ಕಾಟ ಕೊಟ್ರು ಅಂತ ಅಲ್ವಾ? ಅಷ್ಟೇ. ಅಮ್ಮೋರು ಹಾಗೆಲ್ಲ ಮಾಡಲ್ಲ ಅನ್ಕೋತೀನಿ. ಯಾರು ಏನ್ ಅನ್ಕೋತಾರೆ ಅನ್ನೋದು ಆ ಮಗುನ ನೋಡಿದ್ರೆ ಗೊತ್ತಾಗತ್ತೆ ತಾನೇ. ನಿಜಾನೇ ಆದ್ರೂ ಆದ್ರೇನು ಇಲ್ಲ ಗಿದ್ರೇನು ಇಲ್ಲ. ಗಾಯತ್ರಿ, ಏ ಗಾಯತ್ರಿ! ಅಬ್ಬಾ ಆಂಟಿ, ಯಾಕೆ ಹಾಗೆ ದಬಾಯಿಸ್ತಿದ್ದೀರಾ? ಪ್ರೀತಿಯಿಂದ ಕರಿಬೇಕು. ಅಬ್ಬಾ, ದಿನ ಅವಳ ಮುದ್ದು ಮಾಡ್ತಾ ಹೆಚ್ಚಿಸ್ತರೋದು ಸಾಲದು ಅಂತನಾ? ನೀನ್ ಸುಮ್ನಿರ್ತೀಯ? ಗಾಯತ್ರಿ ಪುಟ್ಟಿ, ಹಾಲಿಗೆ ಬಾರಮ್ಮ. ಕತ್ತಲ್ ತಾಯ್ತಾ ಇದೆಯಲ್ಲಕ್ಕ, ನೀ ಒಳ್ಳೆ
ಸುಮ್ನೆ ಪಾಪು ಮೇಲೆ ಅನುಮಾನ ಪಟ್ಬಿಟ್ಟೆ ಅತ್ತಿಗೆ. ಅತ್ತೆಗೆ ಅಭ್ಯಾಸ ಆಗೋಗಿದೆ. ಮತ್ತೆ ಮತ್ತೆ ಈ ತಾಯತ ಈ ಹಗ್ಗನ ಕಟ್ಟಿದ್ಯಾರು? ಯಮಧರ್ಮ. ಯಮನ ಹೌದ್ ಬಾರೋ ಹಸ್ಬೆಂಡು. ಬಾರೋಣ. ಏ ಆ ಬಾ ಅಂದ್ರೆ ಬರಲ್ವಾ? ನೀನ್ ಬನ್ನಿ ತನ್ಲಿಲ್ಲ. ಆ ಬಾರೋ ಅಂತಂದಿದ್ದು. ಕನ್ಫ್ಯೂಸ್ ಮಾಡ್ತಿದ್ಯಾ ನೀನು? ಆ, ವಲ್ಲಭ ಸ್ವಲ್ಪ ಇರೋ, ಒಂದು ನಿಮಿಷ ಇರು. ಮಾಮ್, ಪಾಪು ಕತ್ತಲ್ಲಿ ತಾಯ್ತಾ ಹಾಗೇ ಇದೆ. ಆಗ್ಲೇ ಇರ್ಲಿಲ್ಲ. ಅದಕ್ಕೆ ಇದೆ, ನೀವೇ ಸರಿಯಾಗಿ ನೋಡ್ಲಿಲ್ಲ. ನೀವ್ ಯಾವಾಗ ನೋಡಿದ್ರಿ? ಹಾ, ಆಗ್ಲೇ ಅಂದ್ರೆ ಬೆಳಗ್ಗೆ ಮಗು ಎದ್ಮೇಲೆ ನೈನಿ ಡ್ರೆಸ್ ಒಳಗಡೆ ಉಳ್ಕೊಂಬಿಟ್ಟಿತ್ತು ಅನ್ಸತ್ತೆ. ತಾಯ್ತಾ ಅಂತೂ ಅಲ್ಲೇ ಇತ್ತು. ಎಸ್ ಎಸ್ ಎಸ್. ಇನ್ನೂ ಯಾಕೆ ತಾಯ್ತಾ ಹಾಕೊಂಡಿದ್ಯಾ? ತೆಗೆದ್ಬಿಡು ಮಾಮ್. ತಾಯ್ತಾ ಗಾಯತ್ರಿ ಕತ್ತಲ್ಲಿದೆ ಅಂದ್ರೆ ಇನ್ಯಾವ ಚಿಕ್ಕ ಮಗು ಕತ್ತಲಿಲ್ಲ ಅಂತ ನೋಡ್ಬೇಕು. ಇರಿ ಮಾಮ್, ನಾನು ಬರ್ತಾ ಇದ್ದೀನಿ. ಒಬ್ರು ಹಂದಿ, ಇನ್ನೊಬ್ರು ಚಿಂಪಾಂಜಿ. ಏನೇ ಹಾಗೆ ಹೇಳ್ತ್ಯಾ? ಒಬ್ರು ನೋಡಿದ್ರೆ ಸಾಕಾಗಲ್ವಾ ಆಂಟಿ? ಇನ್ಯಾರ ನೋಡ್ತಾರೋ ಏನೋ, ಮೊದಲು ಅದನ್ನ ನೋಡಿ. ಎಲ್ಲಾ ರೀತಿಲೂ ಸ್ಟ್ರಾಂಗ್ ಆಗಿರೋ ತಿಲೋತ್ತ ಮಾತೇನೆ ಈ ರೀತಿ ಅವಸ್ಥೆ ಪಡ್ತಿದ್ರೆ ನನ್ನಂತೋಳ್ ಪರಿಸ್ಥಿತಿ ಏನು? ಪುಟ್ಟ, ಪುಟ್ಟಿ, ನಿನ್ ಕತ್ತಲಿ ತಾಯ್ತಾ ಎಲ್ಲ ಹೋಯ್ತು? ಅತ್ತೆಗೆ ಹೀಗಾಗಿದ್ದೆಲ್ಲ ನಿನ್ನಿಂದಾನೆ ಅಂತ ಅವ್ರು ಅಪಾರ್ಥ ಮಾಡ್ಕೊಳಲ್ಲ ಅಲ್ವಾ? ಮಾಮ್, ನೋಡಿದ್ರಾ? ನೋಡ್ದೆ ಕಣೋ, ಗಾನವಿ ಕತ್ತಲ್ಲೂ ತಾಯ್ತಾ ಇದೆ. ಗಾಯತ್ರಿ ಕುತ್ಕಲ್ ಕೂಡ ಇದೆ. ಬದ್ರಿನಾಥನ್ ಕತ್ತಿಗೆ ತಾಯ್ತಾ ಕಟ್ಟಿದ್ದೀನಿ. ಅದು ಕೇವಲ ಹೆಸ್ರಿಗೆ ಮಾತ್ರ. ಗಂಡು ಮಗು ಆಗಿರೋದ್ರಿಂದ ತಾಯ್ತಾ ಕಟ್ಟಿದ್ರು ಕಟ್ಟದೇ ಇದ್ರು ಉಪಯೋಗ ಏನೂ ಇಲ್ಲ ಅಂತ ಗಂಟೆ ಅಮ್ಮ ಹೇಳಿದಾಳೆ. ಗಾಯತ್ರಿಕ ಸೇರ್ಕೊಳ್ಳೋದು ಹೆಣ್ಮಕ್ಳ ಮೇಲೆ ಮಾತ್ರ. ಅತ್ತೆ ಮತ್ತೆ ಭಾವ ಬರ್ತಿದ್ದಾರೆ ಅನ್ಸುತ್ತೆ. ಉಲುಚಿ, ನೀನ್ ಅವ್ರ ಕಣ್ಣು ಕಾಣಿಸ್ಕೋಬೇಡ. ನೀನ್ ಅಳೋ ಹಾಗೂ ಇಲ್ಲ. 5 ನಿಮಿಷದಲ್ಲಿ ಅವ್ರನ್ನ ಕಳಿಸ್ಬಿಡ್ತೀನಿ, ಸರಿನಾ? ಅತ್ತೆ, ಕೇಳಿದ್ರಾ? ಯಾರ್ ಕತ್ತಲ್ ತಾಯ್ತಾ ಇಲ್ವಂತೆ? ಗಾನವಿ ಗಾಯತ್ರಿ ಕತ್ತಲ್ಲಿ ತಾಯ್ತಾ ಇದೆ. ಉಲೂಚಿ ಕತ್ತಲ್ಲಿ ಇದೆಯಾ ಇಲ್ವೋ ಅಂತ ನೋಡಕ್ ಬಂದೆ ಸುಮ್ನಾ. ಇದೆ ಅಲ್ವಾ? ಇದ್ಯಾ? ಹೌದು ಬಾವ, ಮಗು ಕತ್ತಲ್ಲಿ ಅತ್ತೆ ಕಟ್ಟಿರೋ ತಾಯ್ತು ಅಂತೂ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಆದ್ರೂ ನನ್ ಮಗ್ಳದನ್ನ ಅಪ್ಪಿ ತಪ್ಪಿ ಕೂಡ ಬಿಚ್ಚೋದಿಲ್ಲ. ಉಲೂಚಿ ಎಲ್ಲಿದ್ದಾಳೆ? ಈಗಷ್ಟೇ ಪಾವನ್ ಮೂರ್ತಿ ಚಿಕ್ಕಪ್ಪ ಎತ್ಕೊಂಡು ಹೋದ್ರಲ್ಲ. ಕಾಣಿಸ್ಲಿಲ್ವಲ್ಲ? ಕುಳ್ಳಕ್ಕಿದಾರಲ್ವಾ, ಅದಕ್ಕೆ ನಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಿಜವಾಗ್ಲೂ ಉಲೂಚಿ ಕತ್ತಲ್ಲಿ ತಾಯ್ತಾ ಇದೆಯಾ?